ಕರ್ನಾಟಕ ರಾಜ್ಯದ ಎಲ್ಲ ನಾಗರಿಕರಿಗೆ ಕನ್ನಡಿಗರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ. ಎರಡನೇದು, ಇವತ್ತೇನು ನಮ್ಮ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಕಾಂಟ್ರಾಕ್ಟ್ ಟೀಚರ್ಸ್ ಎಲ್ಲ ಬಂದು ಭೇಟಿ ಮಾಡಿದ್ರು. ಅವ್ರಿಗೆ ನಮ್ಗೆ ಕಂಟಿನ್ಯೂ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನಾವು ನಮ್ಮ ಶಿಕ್ಷಣ ಇಲಾಖೆಯವರು ಯಾಕೆ ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತಾ ಇದೀವಿ ಅಂತಂದ್ರೆ, ಸ್ವಲ್ಪ ಕ್ವಾಲಿಟಿ ಬಿದ್ದೋಗಿದೆ ಅಂತ. ಸೊ ಅದಕ್ಕೆ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಆಗಿರೋದನ್ನ ತೆಗೆದುಕೊಂಡು ಮಾಡಬೇಕು ಅಂತ ಅವನ್ನ ಕಾಂಟ್ರಾಕ್ಟ್ ಬೇಸಿಸ್. ಕೆಲವು ಸೆಕ್ಯೂರಿಟಿ ಏಜೆನ್ಸಿಯವರು ಟೀಚರ್ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ನನ್ನ ಹತ್ರ ಕಂಪ್ಲೇಂಟ್ ಇತ್ತು. ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು. ಸೆಕ್ಯೂರಿಟಿ ಏಜೆನ್ಸಿ ಎಲ್ಲ ಈ ಶಿಕ್ಷಣ ಟೀಚರ್ಸ್ನ ಒದಗಿಸ್ಕೊಡುವಂಥ ಕೆಲಸ ಆಗಬಾರ್ದು. ಸೊ ಅದಕ್ಕೆ ನಮ್ಮ ಇಲಾಖೆಗೆ ಹೇಳಿದ್ವಿ. ಈಗ ಕೆಲವರೆಲ್ಲ ನಾನು ಆಫೀಸರ್ಸ್ಗೂ ಹೇಳಿದ್ದೀನಿ, ಯಾರು ಸ್ವಲ್ಪ ಚೆನ್ನಾಗಿ ಪಾಠ ಮಾಡ್ತಾರೆ, ಯಾರು ಕ್ವಾಲಿಟಿನ ಸರಿಯಾದ ರೀತಿ ಚೆಕ್ ಮಾಡಿ ಅವ್ರಿಗೆ ಪ್ರಾತಿನಿಧ್ಯ ಕೊಡಿ ಅಂತ ನಾನು ಹೇಳಿದ್ದೇನೆ. ನಾನು ಮತ್ತೆ ಅದನ್ನು ಪರಿಶೀಲನೆ ಮಾಡ್ತೀನಿ, ಏನು ಮಾಡ್ಬೋದು, ಏನು ಸಹಾಯ ಮಾಡ್ಬೋದು. ಆದರೆ ನಮಗೆ ಕ್ವಾಲಿಟಿ ಬೇಕಷ್ಟೇ. ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಈಗ BBMPನೇ ಇನ್ಫ್ರಾಸ್ಟ್ರಕ್ಚರ್ಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತದೆ, ಆದರೆ ಕ್ವಾಲಿಟಿ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಯಾಕೆಂದರೆ ಬೆಂಗಳೂರಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ, ಎಲ್ಲ ಬಡವ ಮಕ್ಕಳು ಓದೋದು. ಅದರಿಂದ ನಾನು ಶಿಕ್ಷಕರಲ್ಲೂ ಕೂಡ ಕ್ವಾಲಿಟಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ತೀರ್ಮಾನ ಮಾಡಿದ್ದೇವೆ. ಸರ್, ಬೈರೇಟು ಸುರೇಶ್ ಅವರು ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಸರ್ಕಾರ ನೀರು ಕೊಡುತ್ತೆ, ಫ್ರೀಯಾಗಿ ವಿದ್ಯುತ್ ಕೊಡುತ್ತೆ, ಆದ್ರೆ ರೈತರು ಬರಗಾಲ ಬರ್ಲಿ ಅಂತ ಕಾಯ್ತಾರೆ ಅಂತ ಹೇಳಿ ಮಾತಾಡಿದ್ದಾರೆ. ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ. ಸರ್, ಇನ್ನು ಬೈರೇಟು ಸುರೇಶ್ ಅವರು ಭೇಟಿ ಮಾಡಿದ್ರು ಸರ್, ಅದೇನು ಪ್ರಾಧಿಕಾರಗಳು ನೋಡಿ, ನಮ್ಮ ಕಾರ್ಯಕರ್ತರಿಗೂ ಕೊಡಬೇಕು. ಕೆಲವೆಲ್ಲ ಪ್ಲಾನಿಂಗ್ ಅಥಾರಿಟಿಗಳಿದೆ, ನಾವೆಲ್ಲ ಕಾರ್ಯಕರ್ತರಿಗೆ ಯಾವ ರೀತಿ ತಗೋಬೇಕು, ಯಾವ ರೀತಿ 4 ಜನ ಮೆಂಬರ್ ಮಾಡಬೇಕಾಗ್ತದೆ, ಎಲ್ಲ ವರ್ಗಕ್ಕೂ ಅವಕಾಶ ಮಾಡಿಕೊಡ್ಬೇಕು, ಯುವಕರಿಗೂ ಅವಕಾಶ ಮಾಡಿಕೊಡ್ಬೇಕು. ಆ ದೃಷ್ಟಿಯಿಂದ ಕೆಲವು ಮಾರ್ಗದರ್ಶನವನ್ನು ನಾನು ಪಕ್ಷದ ಪರವಾಗಿ ಕೊಡಬೇಕಾಗಿದೆ. ಆಮೇಲೆ ಎಲ್ಲ ಮಂತ್ರಿಗಳಿಗೆ ಜವಾಬ್ದಾರಿ ವಹಿಸಿದ್ದೀವಿ ಕ್ಯಾಂಡಿಡೇಟ್ಗಳು ಕೊಡಲಿಕ್ಕೆ. ಅದಕ್ಕೆ ಒಬ್ಬೊಬ್ಬರನ್ನೇ ಕರೆದು ಅಭಿಪ್ರಾಯ ಕೇಳ್ತಾ ಇದ್ದೀವಿ. ಈಗ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ಗೆ ಕೆಲವ್ರಿಗೆಲ್ಲ ಹೋಗಿ ಟೂರ್ ಮಾಡ್ಕೊಂಡು ಬಂದಿದ್ದಾರೆ. ಕೆಲವರೆಲ್ಲ ಕೆಲವರೆಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಕರೆದಿರೋರನ್ನ ನಾನು ಗೌಪ್ಯವಾಗಿ ಕೆಲವು ವಿಚಾರಗಳನ್ನ ತಿಳ್ಕೊಳ್ತಾ ಹೇಳಿದ್ವಿ. ನಾನು CM ಇಬ್ರು ಸೇರಿ ಕ್ಯಾಬಿನೆಟ್ ಆದ್ಮೇಲೆ ನಾವೆಲ್ಲ ಸಪರೇಟ್ ಆಗಿ ಮಾತಾಡಿ ಡೆಡ್ ಲೈನ್ ಕೊಟ್ಟಿದ್ವಿ. ಅವರೆಲ್ಲ 2-3 ದಿನದಲ್ಲಿ ಕೊಡ್ತಾರೆ. ಎಲ್ಲರಿಗೂ ಮಾತಾಡ್ತಾರೆ. ಯಾವ ಕ್ಷಣದಲ್ಲಾರು ಆಗ್ಬೋದು. ಅದಕ್ಕೆ ನಾನು ಅವ್ರಿಗೂ ಅವ್ರಿಗೆ ನಮ್ಗೆ ಇಬ್ರಿಗೆ ಸೇರಿ ಒಂದು 40-50 ಇದೆ. ಅದು 40-50 ಇದೆ. ಅದು ಫಸ್ಟ್ ಬರೀ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ತೀರ್ಮಾನ. 1-2 ಬಿಟ್ರೆ ಇನ್ನೆಲ್ಲ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಇದ್ದೀವಿ. ಅದಕ್ಕೆ ನಾನು ಒಂದೇ ಸತಿ ಮೆಂಬರ್ಶಿಪ್ ತಗೊಳ್ಳಿ, ಕೆಲವರೆಲ್ಲ ಚೇರ್ಮನ್ ಮಾತ್ರ ಕೊಟ್ಟಿದ್ದಾರೆ, ಆ ಮೆಂಬರ್ಗಳು ಆಗೋಗ್ಲಿ ಅಂತ ಮಾತಾಡಿ ಅಂತ ಹೇಳಿದ್ದೀನಿ. ಅವರೆಲ್ಲ ನನಗೊಂದು ಪಟ್ಟಿ ಕೊಡ್ತಾರೆ. ತಿರ್ಗಾ ನಾನು ಕ್ರಾಸ್ ಎಕ್ಸಾಮಿನ್ ಮಾಡಿ ನಾವಿಬ್ರು ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ಅಪ್ರೂವ್ ಮಾಡ್ತೀವಿ. Sir, Minister Shivanand Patil has made a derogatory statement against farmers. He has stated that farmers pray for drought to come so that they will get their loan waived off. For money, they pray for drought. I don't know about that. I don't know what is the context of that. I But don't it's not know. the first time that Patil has made the statement. ದಾಳಿ ಮಾಡಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ನಂಬರ್ 1, ನಾನು ಕನ್ನಡ ಸಂಘಟನೆಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡೋದು ತಪ್ಪಲ್ಲ. ಹೋರಾಟ ಮಾಡಿ, ಕಾನೂನು ಚೌಕಟ್ಟಿನಲ್ಲಿ ಯಾರ ಆಸ್ತಿ ಪಾಸ್ತಿಗಳಿಗೂ ಅನ್ಯಾಯ ಆಗಬಾರ್ದು. ಅದು ನಮ್ಮ ಧೋರಣೆ. ಎರಡನೇದು, ಈ ಬೆಂಗಳೂರಲ್ಲಿ ಬಂದು ಬದುಕ್ತಾ ಇರೋರು, ವ್ಯವಹಾರ ಮಾಡ್ತಾ ಇರೋರು ಕಾನೂನಿದೆ. ಬೋರ್ಡಲ್ಲಿ 60% ಕನ್ನಡದ ಬೋರ್ಡ್ ಇರಬೇಕು ಅಂತ ಇದೆ. ಅದನ್ನು ಎಲ್ಲರೂ ಪಾಲನೆ ಮಾಡಬೇಕು. ಯಾರು ಎಷ್ಟೇ ದೊಡ್ಡವರಾಗಿರಲಿ, ಯಾವ ದೊಡ್ಡ ಬಿಸ್ನೆಸ್ ಮೆನ್ ಆಗಿರಲಿ, ನಾನಾಗಿರಲಿ, ನೀವಾಗಿರಲಿ. ಸರ್, ಈಗ ಹಿಜಾಬ್ ವಿಚಾರದಲ್ಲಿ ಸರ್ಕಾರ ಯೂ ಟರ್ನ್ ತಗೊಂಡು ಎಲ್ರಿ ನಾವು ಅದೆಲ್ಲ
ನಾವು ಯೋಚನೆ ಮಾಡಿಲ್ಲ, ನೀವೇ ಅದನ್ನ ದೊಡ್ಡದು ಮಾಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಸರ್, ಚರ್ಚೆ ಬರ್ತಾ ಇದ್ದಾರೆ, ಕೇಳ್ತಾರೆ ಅಂತ ಹೇಳ್ತಾರೆ. ಇಲ್ಲ ಅದು ಎಲ್ಲಿದೆ? Sir, one thing, the BJP leaders are telling that this Indian alliance will not be in the Lok Sabha. It will be Pranab Singh Thakur has told this in language. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.